ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು MGSK ಕ್ರಿಯೇಷನ್. ನಾನಿವತ್ತು ನಿಮಗೆ ಸಾಬುದಾನ ವಡ ಅಥವಾ ಅದನ್ನ ನಮ್ಮ ಕಡೆ ಸಬ್ಬಕ್ಕಿ ವಡೆ ಅಂತಲೂ ಕೂಡ ಕರೀತಾರೆ, ಅದನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಸಬ್ಬಕ್ಕಿನ ಹಾಕ್ಕೋಬೇಕು. ನಾನಿಲ್ಲಿ ಒಂದು ಅರ್ಧ kg ತೊಗೊಂಡಿದ್ದೀನಿ. ಇದೇ ಸ್ವಲ್ಪ ತಪ್ಪಾಗುತ್ತೆ. ಸೇಮ್ ನಾವು ಅವಲಕ್ಕಿನ ಹೇಗೆ ನೆನೆಸ್ತೀವಿ ಅದೇ ರೀತಿಯೇ ಇದನ್ನು ನೆನೆಸಬೇಕು. ನೀರು ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ತೊಳ್ಕೊಂಡು ಅದನ್ನು ಮುಚ್ಚಳ ಮುಚ್ಚಿ ಒಂದು 4ರಿಂದ 5 ಗಂಟೆ ಟೈಮ್ ನೆನೆಸೋಣ. ನೋಡಿ, ನಾವು ಕೈಯಲ್ಲಿ ಈ ಥರ ಹಿಚ್ಕಿದ್ರೆ ಅದು ಓಪನ್ ಆಗಬೇಕು, ಇಲ್ಲ 2 ಭಾಗ ಆಗಬೇಕು, ಅಷ್ಟಾಗಿದ್ರೆ ನೆಂದಿದೆ ಅಂತ. ಈಗ ಇದನ್ನು ನೀರನ್ನ ತೆಗೆದುಬಿಟ್ಟು ಹಾಗೇ ಹಾಫ್ ಆನ್ ಅವರ್ ಇಡಬೇಕು. ಹಾಫ್ ಆನ್ ಅವರ್ ಆಗೋ ತನಕ ಇಲ್ಲಿ ಒಂದು ಸ್ಟವ್ನ ಆನ್ ಮಾಡಿ ಒಂದು ಪ್ಯಾನ್ ಇಟ್ಟು ಅದರಲ್ಲಿ ಹಸಿ ಕಡಲೆ ಬೀಜನ ಹಾಕಿ ಹುರ್ಕೋಬೇಕು. ಅದು ಸ್ವಲ್ಪ ಆರಿದ ಮೇಲೆ ಸಿಪ್ಪೆಲ್ಲ ತೆಗೆದು ಮಿಕ್ಸರ್ ಜಾರ್ಗೆ ಹಾಕಿ ತರಿಯಾಗಿ ಇದನ್ನು ಪೌಡ್ರ್ ಮಾಡ್ಕೋಬೇಕು. ನೋಡಿ, ಇಷ್ಟ ಆಗಿದ್ರೆ ಸಾಕು. ಇವಾಗ ನೆಂದಿದೆ ಅಂತ ನೋಡೋಣ. ನೋಡಿ, ಕಾಳೆಲ್ಲ ಎಷ್ಟು ದಪ್ಪ ಆಗಿದೆ ಮತ್ತು ಸ್ವಲ್ಪ ಸಾಫ್ಟ್ ಕೂಡ ಆಗಿದೆ. ಇವಾಗ ಇದು ಸರಿಯಾಗಿದೆ. ಇದಕ್ಕೆ ನಾವು ಕಟ್ ಮಾಡಿರೋಂತಹ ಕರಿಬೇವಿನ ಸೊಪ್ಪು, ಸಣ್ಣಗೆ ಹೆಚ್ಚಿರೋಂತಹ ಮೆಣಸಿನ್ಕಾಯಿ, ನೀವು ಪೇಸ್ಟ್ ಕೂಡ ಹಾಕ್ಕೋಬೋದು, ಮತ್ತು ಕೊತ್ತಂಬರಿ ಸೊಪ್ಪು, ತುರಿದಿರುವಂತಹ ಶುಂಠಿ ಹಾಕ್ತಾಯಿದ್ದೀನಿ, ಸ್ವಲ್ಪ ಜೀರಿಗೆ ಮತ್ತು ಬೇಯಿಸಿರುವಂತಹ ಆಲೂಗಡ್ಡೆ. ನಾನಿಲ್ಲಿ 2 ಬೇಯಿಸಿರುವಂತಹ ಆಲೂಗಡ್ಡೆಯನ್ನು ತಗೊಂಡಿದ್ದೀನಿ. ಈಗ ಕಡಲೆ ಬೀಜ ಪೌಡರ್ನ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು. ಇವಾಗ ಇದಕ್ಕೆ ನೀರನ್ನ ಹಾಕೋ ಅವಶ್ಯಕತೆ ಇಲ್ಲ, ಯಾಕಂದರೆ ಆಲೂಗಡ್ಡೆಯಲ್ಲೇ ನೀರಿರುತ್ತೆ ಮತ್ತು ಇದು ಕೂಡ ಸಾಫ್ಟ್ ಆಗಿರೋದ್ರಿಂದ. ನೋಡಿ, ಈ ಥರ ಉಂಡೆ ಕಟ್ಟಿದ್ರೆ ಉಂಡೆ ಥರ ಬರಬೇಕು. ಅಲ್ಲಿ ಈಗ ಸ್ಟವ್ನ ಆನ್ ಮಾಡಿಕೊಂಡು ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಫ್ರೈಗೆ, ಅಂದರೆ ನಾವು ವಡೆನ ಕರಿಯೋದಕ್ಕೆ ಎಷ್ಟು ಎಣ್ಣೆ ಬೇಕು ಅಷ್ಟು ಎಣ್ಣೆನ ಹಾಕ್ಕೋಬೇಕು. ಬಟ್ ವಡೆ ಅಂದರೆ ಎಲ್ಲರಿಗೂ ಬರೋದೇ ರೌಂಡ್ ಶೇಪು, ಅದಕ್ಕೆ ನಾನಿಲ್ಲಿ ರೌಂಡ್ ಶೇಪಲ್ಲಿ ಹಾಕ್ತಾಯಿದ್ದೀನಿ. ನಿಮ್ಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪಕ್ಕೆ ಹಿಟ್ಟನ್ನು ಎತ್ಕೊಂಡು ವಡೆ ಆಕಾರಕ್ಕೆ ತಟ್ಟಿ ಎಣ್ಣೆಯಲ್ಲಿ ಬೇಯಿಸ್ಬೇಕು. ಚೆನ್ನಾಗಿ ನಿಧಾನಕ್ಕೆ ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ. ಜಾಸ್ತಿ ಬೆಂದರೆ ಇದು ಕ್ರಿಸ್ಪಿನೆಸ್ ಜಾಸ್ತಿ ಆಗಿಬಿಡುತ್ತೆ. ನೋಡಿ, ಇವಾಗ ರೆಡಿಯಾಗಿದೆ. ಈ ಥರ ಗೋಲ್ಡನ್ ಬ್ರೌನ್ ಕಲರ್ ಬಂದರೆ ಇದು ಬೆಂದಿದೆ ಅಂತ. ಇವಾಗ ಇದನ್ನು ಎತ್ಕೊಳ್ಳೋಣ. ವಡೆ ಎತ್ತಕ್ಕೆ ಅಂತಲೇ ಜಾಲರಿ ಸಿಗುತ್ತೆ ಅಲ್ವಾ, ಅದರಲ್ಲಿ ವಡೆನ ಎತ್ಕೊಂಡು ಸ್ಟವ್ ಆಫ್ ಮಾಡಿಬಿಡೋಣ. ಅದಾದಮೇಲೆ ಎಣ್ಣೆಯೆಲ್ಲ ನೀಟಾಗಿ ಸೋರೋ ಆದಮೇಲೆ ತಟ್ಟೆಗೆ ಹಾಕಿ ಗಾರ್ನಿಷಿಂಗ್ ಮಾಡಿದ್ರೆ ಬಿಸಿ ಬಿಸಿಯಾದ ರುಚಿಯಾದ ಸಾಬುದಾನ ವಡ ಮಿಂಟ್ ಚಟ್ನಿ ಜೊತೆ ಮತ್ತು ಚಿಲ್ಲಿ ಫ್ಲೇಕ್ಸ್ ಹಾಕಿರೋ ಮೊಸರಿನ ಜೊತೆ ಸವಿಯಲು ಸಿದ್ಧ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚೆಚ್ಚು ವಿಡಿಯೋ ಮಾಡೋದಕ್ಕೆ ನನಗೆ ಸಹಾಯ ಮಾಡಿ. ಹಾಗೆ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಕೂಡ ಮಾಡ್ತಾಯಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.